ನಾವು ಸ್ಟಿಚ್ ಮಾಡುವಾಗ ಬ್ಯಾಕಲ್ಲಿ ಸ್ಟಿಚ್ ಲೂಸ್ ಬಂದರೆ ಏನು ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾವು ಸ್ಟಿಚ್ ಮಾಡುವಾಗ ಫ್ರಂಟಲ್ಲಿ ಲೂಸ್ ಸ್ಟಿಚಸ್ ಬಂದರೆ ಇಲ್ಲ ಫ್ರಂಟಲ್ಲಿ ಲೂಪಾಗಿ ಬಂದರೆ ಏನು ಮಾಡಬೇಕಂತ ತೋರಿಸ್ತೀನಿ. ನಾರ್ಮಲಿ ನಾವು ಸ್ಟಿಚ್ ಮಾಡೋ ಥರ ಮಾಡೋಣ ಬಟ್ ನೋಡಿ ಫ್ರಂಟಲ್ಲಿ ಮೇಲ್ಗಡೆ ಎಷ್ಟು ಲೂಸ್ ಆಗಿದೆ, ಚಿಕ್ಕ ಲೂಪ್ಸ್ ಫಾರ್ಮ್ ಆಗ್ತಿದೆ, ಫ್ರಂಟಲ್ಲಿ ಸ್ಟಿಚಸ್ ಸರಿಗೆ ಬರ್ತಿಲ್ಲ. ಸೊ ಅದೇ ಥರ ಬ್ಯಾಕಲ್ಲಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಈ ಥರ ಫ್ರಂಟಲ್ಲಿ ಸ್ಟಿಚ್ ಸರಿಗೆ ಬಂದಿಲ್ಲ ಅಂದರೆ ನೀವು ಬಂದುಬಿಟ್ಟು ನಿಮ್ಮ ಬಾಬಿನ್ ಕೇಸ್ನ ಚೆಕ್ ಮಾಡಬೇಕು, ಇಲ್ಲ ಬಾಬಿನ್ ಥ್ರೆಡ್ ಕರೆಕ್ಟಾಗಿ ವೈಂಡ್ ಮಾಡಿದ್ದೀರಾ ಅಂತ ಚೆಕ್ ಮಾಡಬೇಕು. ಸೊ ಇವಾಗ ನಾನು ಬಾಬಿನ್ ಕೇಸ್ನ ತೆಗೆದು ತೋರಿಸ್ತೀನಿ. ಬಾಬಿನ್ ಕೇಸಲ್ಲಿ ಪ್ರಾಬ್ಲಮ್ ಇರೋದು. ಸೊ ಅವಾಗ ಏನಾಗುತ್ತೆ, ಬಾಬಿನ್ ಕೇಸು ಲೂಸ್ ಆಗಿದ್ರೆ ಈ ಥ್ರೆಡ್ಡು ಲೂಸ್ ಆಗಿರುತ್ತೆ. ಸೊ ಥ್ರೆಡ್ ಈ ಕಡೆ ಬರೋದು, ಸೊ ಥ್ರೆಡ್ ಈ ಕಡೆ ಲೂಸ್ ಆಗೋದು, ಆ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಮಾಡೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು, ಈ ಎರಡು ನಿಮ್ಮದು ಸ್ಕ್ರೂ ಇದೆ ನೋಡಿ, ಚಿಕ್ಕ ಸ್ಕ್ರೂ ಇದೆ ನೋಡಿ, ಈ ಸ್ಕ್ರೂಸ್ನ ನೀವು ಟೈಟ್ ಮಾಡಬೇಕು. ಸೊ ಟೈಟ್ ಮಾಡಿದ್ಮೇಲೆ ನಿಮ್ಮದು ಬಾಬಿನ್ ಕೇಸ್ ಕರೆಕ್ಟಾಗಿ ಟೈಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಈ ಸ್ಕ್ರೂನ ಟೈಟ್ ಮಾಡಬೇಕು. ಸೊ ಇವಾಗ ನೋಡಿ ಇದು ಟೈಟ್ ಮಾಡಿದ್ಮೇಲೆ ಈ ಥ್ರೆಡ್ಡು ಕರೆಕ್ಟಾಗಿ ಎಷ್ಟು ಲೂಸ್ ಇರಬೇಕೋ ಅಷ್ಟು ಲೂಸ್ ಆಗಿದೆ. ಸ್ಟಿಚ್ ಮಾಡುವಾಗ ನೋಡಿ ನನ್ನ ಸ್ಟಿಚಸ್ಸು ಎಷ್ಟು ಕರೆಕ್ಟಾಗಿದೆ. ಇದು ಹಳೆ ಸ್ಟಿಚ್ಚು, ಇದ್ರ ಪಕ್ಕದಲ್ಲಿ ಮಾಡಿರೋದು ಬಂದು ಹೊಸ ಸ್ಟಿಚ್ಚು. ಬ್ಯಾಕಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಫ್ರಂಟಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಸ್ಟಿಚಸ್ ಕರೆಕ್ಟಾಗಿದೆ. ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಮೇಲ್ಗಡೆ ಬಂದುಬಿಟ್ಟು ನಮಗೆ ಥ್ರೆಡ್ ಲೂಸ್ ಆದರೆ ಇಲ್ಲ ಸ್ಟಿಚಸ್ ಸರಿಗೆ ಬರ್ತಿಲ್ಲ ಅಂದರೆ ನೀವು ನಿಮ್ಮ ಬಾಬಿನ್ ಕೇಸ್ನ ಫಸ್ಟು ಚೆಕ್ ಮಾಡಬೇಕು.